ಸೊ ನಿಮ್ಮ ಕೂದಲು ಏನಾದರೂ ತುಂಬ ರಫ್ ಆಗಿ ಡಲ್ಲಾಗಿ ಅಂದರೆ ಜೀವಾನೇ ಇಲ್ಲ ಇದರಲ್ಲಿ ಅನ್ನೋ ಅಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂದರೆ ಈ ವಿಡಿಯೋ ನೀವು ನೋಡಲೇಬೇಕು. ಮುಖ್ಯವಾಗಿ ಯಾರ್ಯಾರಿಗೆ ರಫ್ ಹೇರ್ ಇದೆ ಅಂಥವ್ರಿಗೆ ನಾನು ಈ ವಿಡಿಯೋ ಮಾಡಿರೋದು. ರಫ್ ಹೇರ್ ಅಂದ್ರೇನು, ಡ್ರೈ ಫ್ರಿಝಿ ಹೇರ್ ಅಂತೀವಿ. ಅಂದರೆ ಇವಾಗ ತಲೆಗೆ ಸ್ನಾನ ಮಾಡಿದ ತುಂಬ ಒರಟಾಗಿರುತ್ತೆ ಮತ್ತು ಇವ್ರಿಗೆ ಸ್ಪ್ಲಿಟ್ ಎಂಡ್ಸು ಬೇಗ ಜಾಸ್ತಿ ಆಗುತ್ತೆ ಮತ್ತು ಕೂದಲು ಅಲ್ಲಲ್ಲಿ ಕಟ್ ಆಗ್ತಾ ಬರುತ್ತೆ. ಕೂದಲು ಇಲ್ಲಿಂದ ಉದ್ರದ್ದು ಬೇರೆ. ಇವಾಗ ನೋಡಿ, ಕೆಲವ್ರಿಗೆ ಫುಲ್ಲಾಗಿ ಇಲ್ಲಿ ಉದ್ದ ಬಂದು ಇಲ್ಲಿ ವಾಲ್ಯೂಮಿನಸ್ ಆಗಿದ್ದು ಕೆಳಗಡೆ ಸಣ್ಣ ಇರುತ್ತೆ. ಯಾಕಂದರೆ ಅವ್ರಿಗೆ ಕೂದಲು ಇಲ್ಲಿಂದಾನೇ ಡ್ಯಾಮೇಜ್ ಆಗ್ತಾ ಹೋಗುತ್ತೆ, ಕಟ್ ಆಗಿಬಿಡುತ್ತೆ. ಆಗ ಏನಾಗುತ್ತೆ, ಸ್ಪ್ಲಿಟ್ ಎಂಡ್ಸ್ ಸಮಸ್ಯೆ, ಅದನ್ನು ಹೇರ್ ಡ್ಯಾಮೇಜ್ ಅಂತೀವಿ. ಸೊ ಸ್ಪ್ಲಿಟ್ ಎಂಡ್ ಸಮಸ್ಯೆ, ಸೊ ಇದರಿಂದ ಹೇರ್ ಫಾಲ್ ಆಗುವಂಥದ್ದು. ಮತ್ತು ಕೂದಲು ಸಿಕ್ಕಾಪಟ್ಟೆ ರಫ್ ಆಗಿರುತ್ತೆ, ಯಾವೊಂದು ಹೇರ್ ಸ್ಟೈಲು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಕೂದಲು ಹೇಗೆ ಮೇಂಟೈನ್ ಮಾಡಬೇಕು ಅಂತಲೇ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಅಂಥವ್ರಿಗೆ ತಲೆ ಕೆಡಿಸ್ಕೋಬೇಡಿ, ಈ ವಿಡಿಯೋ ನಿಮಗಾಗಿ. ಈ ವಿಡಿಯೋ ಸೇವ್ ಮಾಡ್ಕೊಳ್ಳಿ. ಇಫ್ ಯು ಆರ್ ಸಮ್ಮನ್ ವಿತ್ ಡ್ರೈ ಫ್ರಿಝಿ ಡ್ಯಾಮೇಜ್ಡ್ ಡಲ್ ಲೈಫ್ಲೆಸ್ ಹೇರ್, ಈ ವಿಡಿಯೋ ಸ್ಟಾರ್ಟಿಗಿಂದ ಕೊನೆವರೆಗೂ ನೋಡಿ, ನಿಜವಾಗ್ಲೂ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಒರಟಾಗಿದ್ದ ಕೂದಲು ನಿಜ ಹೇಳ್ತೀನಿ ಚೆನ್ನಾಗಿ ಕಾಣೋದಿಲ್ಲ, ಯಾವ ಹೇರ್ ಸ್ಟೈಲ್ ಮಾಡಿದ್ರೂ ಚೆನ್ನಾಗಿ ಕಾಣೋದಿಲ್ಲ, ಅದು ನಿಜಾನೇ. ಬಟ್ ಒರಟಾಗಿದೆ ಅಂತ ಸ್ಟ್ರೈಟ್ನರ್ಸು ಜಾಸ್ತಿ ಯೂಸ್ ಮಾಡ್ತೀವಿ. ಆ ಸ್ಟ್ರೈಟ್ನರ್ಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಇನ್ನು ಸ್ಟ್ರೈಟಾಗಿರುತ್ತೆ, ಸಿಲ್ಕಿಯಾಗಿ ಕಾಣುತ್ತೆ. ಅದು ನಿಮಗೆ ಕ್ಷಣಿಕ ಮಾತ್ರ, ಓಕೆನಾ? ಅಂದರೆ ಆ ಮೊಮೆಂಟಿಗೆ ಮಾತ್ರ ನಿಮಗೆ ಸಾಫ್ಟಾಗಿ ಸಿಲ್ಕಿಯಾಗಿ ಕಾಣಿಸೋ ಥರ ಮಾಡುತ್ತೆ. ಬಟ್ ಆಮೇಲೆ ನಿಮ್ಮ ಕೂದಲಿಗೆ ಅದಿನ್ನೂ ಡಬಲ್ ಡ್ಯಾಮೇಜ್ ಉಂಟು ಮಾಡುತ್ತೆ. ನಾನೇನು ಒಂದು ಜಾಸ್ತಿ ಹೈ ಮೇಂಟೆನೆನ್ಸ್ ರೂಟೀನ್ ಏನೂ ಹೇಳ್ತಿಲ್ಲ. ಸೊ ಈ ಒಂದು ಪ್ರಾಡಕ್ಟ್ಸ್ನ ಕೊಂಡ್ಕೊಂಡು ಇದೇ ಥರನೇ ನೀವು ಹೇರ್ ಕೇರ್ ರೂಟೀನ್ ಮಾಡ್ಕೊಳ್ತಾ ಬಂದರೆ ನಿಮ್ಮ ಕೂದಲು ಸಾಫ್ಟಾಗಿರುತ್ತೆ. ಫಸ್ಟು ನನ್ನ ಕೂದಲು ಹೆಂಗಿತ್ತಂತ ಅಂದರೆ ಒಂದು ನನ್ನ ಹೇರ್ ಕೇರೇ ಏನೂ ಮಾಡ್ತಿರ್ಲಿಲ್ಲ ಅಂತ ಅಂದ್ಕೊಳ್ಳಿ. ಡ್ಯೂರಿಂಗ್ ಮೈ ಟೀನೇಜ್ ಇಯರ್ಸ್ ಆಗ ಫುಲ್ಲು ರಫ್ ಆಗಿತ್ತು, ಫುಲ್ ಒರಟಾಗಿತ್ತು, ಆಯಿತಾ? ನನಗೆ ಅವಾಗ ಹೇರ್ ಕೇರು ಸ್ಕಿನ್ ಕೇರ್ ಇದೆಲ್ಲ ಏನಂದರೆ ಏನೂ ಗೊತ್ತಿರಲಿಲ್ಲ. ಆಮೇಲೆ ನಿಧಾನವಾಗಿ ಒಂದೊಂದು ಕಲ್ತ್ಕೊಳ್ತಾ ಬರ್ತಾ ನಾನು ಇವತ್ತಿನವರೆಗೂ ಯಾವುದೊಂದು ಸ್ಟ್ರೈಟ್ನರ್ ಆಗಿರಲಿ, ಕೆರಾಟಿನ್ ಟ್ರೀಟ್ಮೆಂಟ್ ಆಗಿರಲಿ ಏನೂ ತೊಗೊಂಡಿಲ್ಲ. ಕೂದಲು ನೋಡಿ ಈ ಥರ ಚೆನ್ನಾಗಿದೆ. ತುಂಬ ಜನ ಹೇಳ್ತಾರೆ ಸ್ಮೂತ್ನಿಂಗ್ ಮಾಡಿಸಿದ್ಯಾ ಅಂತ, ನಿಜವಾಗ್ಲೂ ಇಲ್ಲ, ನ್ಯಾಚುರಲ್ ಆಗಿ ನನ್ನ ಕೂದಲಿರೋದು ಹಾಗೆ. ಸೊ ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್ ಅ ಲಾಟ್. ಒಂದು ಸರಿ ನಾನು ಶ್ಯಾಂಪೂ ಕಂಡೀಷ್ನರ್ ಯೂಸ್ ಮಾಡಿಬಿಟ್ಟೆ, ಈ ಥರ ಒಂದು ಹೇರ್ ಆಯಿಲಿಂಗ್ ಮಾಡಿದೆ ಅಂತ, ನೆಕ್ಸ್ಟ್ ಟೈಮೇ ನಿಮಗೆ ಆ ಒಂದು ಏನು ಹೇಳೋದು, ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗಿಬಿಡೋದಿಲ್ಲ. ಒಂದೇ ದಿನದಲ್ಲಿ ಆಗುವಂಥ ಚೇಂಜಸ್ ಅಲ್ಲ. ನೀವೇ ಯೂಸ್ ಮಾಡ್ತಾ ಕೆಲವೊಂದು ಚೇಂಜಸ್ ಮಾಡ್ಕೊಳ್ತಾ ಬಂದರೆ ನೀವೇ ಅಬ್ಸರ್ವ್ ಮಾಡ್ತೀರಾ. ನೀವೇ ಆಮೇಲೆ ನಿಮ್ಮ ಫೋಟೋ, ಹಳೆ ಫೋಟೋ, ಹೊಸ ಫೋಟೋ ಇವಾಗಿನ ಫೋಟೋ ಕಂಪೇರ್ ಮಾಡ್ಕೊಂಡು ನೋಡಿದಾಗ ನಿಮಗೆ ಶಾಕ್ ಆಗುತ್ತೆ ಹೇಗಿದ್ದಿದ್ದು ಕೂದಲು ಹೇಗಾಯ್ತಂತ. ಇವಾಗಂತೂ ಸ್ಮೂತ್ನಿಂಗು, ಟ್ರೀಟ್ಮೆಂಟು, ರೀಬಾಂಡಿಂಗು, ಅಫ್ಕೋರ್ಸ್ ಇದೆಲ್ಲ ಇದೆ. ಇದರಿಂದ ನಿಮಗೆ ಎಫೆಕ್ಟಿವ್ ಕೂಡ, ಅಂದರೆ ನಿಮ್ಮ ಕೂದಲು ಸಾಫ್ಟ್ ಆಗಿರುತ್ತೆ, ಶೈನಿ ಆಗಿರುತ್ತೆ. ಬಟ್ ಏನಂತ ಅಂದರೆ ಮೇಂಟೆನೆನ್ಸ್ ಕೂಡ ಅಷ್ಟೇ ಕಾಸ್ಟ್ಲಿ ಇರುತ್ತೆ, ಆಯಿತಾ? ಇವಾಗ ನೀವು ಒಂದು ಕೆರಾಟಿನ್ ಟ್ರೀಟ್ಮೆಂಟೇ ಮಾಡಿಸ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಸ್ಟ್ರೈಟ್ನಿಂಗೇ ಮಾಡಿಸ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಅದು ಮಾಡಿಸ್ಕೊಳ್ಳೋದೇ ಆ್ಯಕ್ಚುಲಿ ಕಾಸ್ಟ್ಲಿ, ಆಯಿತಾ? ಆಮೇಲೆ ಮಾಡಿಸ್ಕೊಂಡು ಬಂದಮೇಲೆ ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಅಂದರೆ ಅದಕ್ಕೆ ತಕ್ಕನಂಥ ಪ್ರಾಡಕ್ಟ್ಸ್ ಅವ್ರು ಸಜೆಸ್ಟ್ ಮಾಡೋದೇ ನೀವು ಯೂಸ್ ಮಾಡಬೇಕಾಗತ್ತೆ. ಸೊ ಅದೇನು ಹೇಳೋದು, ಆ ಥರ ಯೂಸ್ ಮಾಡಿದ್ರೂ ಅದು ಇಷ್ಟೇ ತಿಂಗಳು ಅಂತ ಮಾತ್ರ ಇರುತ್ತೆ, ಪರ್ಮನೆಂಟ್ ಅಂತ ಅಲ್ಲ. ತುಂಬ ಅದು ಹೇಳೋದಷ್ಟೇ, ಪರ್ಮನೆಂಟ್ ಸ್ಟ್ರೈಟ್ನಿಂಗು, ಪರ್ಮನೆಂಟ್ ಸ್ಮೂತ್ನಿಂಗ್ ಅಂತ. ಬಟ್ ಏನಂದರೆ ಅದು ಪರ್ಮನೆಂಟಾಗಿ ಇರೋದಿಲ್ಲ. ಒಂದು 6 ತಿಂಗಳು, ಮ್ಯಾಕ್ಸಿಮಮ್ 1 ವರ್ಷ ಅಷ್ಟೇ. ಆಮೇಲೆ ನಿಮ್ಮ ಕೂದಲು ನಾರ್ಮಲ್ ಆಗೇ ಹೋಗುತ್ತೆ, ಅಂದರೆ ರಫಾಗಿ ಮುಂಚೆ ಹೇಗಿತ್ತು ಹಾಗೆ ಇರುತ್ತೆ. ಬಟ್ ಈ ಒಂದು ಹೇರ್ ಕೇರ್ ರೂಟೀನ್ ನೀವು ಬದಲಾವಣೆ ಮಾಡಿಕೊಂಡು ಕರೆಕ್ಟಾಗಿ ನೀವು ಕೇರ್ ತೊಗೊಂಡು ಒಂದು ಒಳ್ಳೆ ಶ್ಯಾಂಪೂ, ಕಂಡೀಷ್ನರ್ ಆಗಿರ್ಬೋದು, ಸಿರಮ್ ಆಗಿರ್ಬೋದು, ರೆಗ್ಯುಲರ್ ಆಗಿ ಹೇರ್ ಆಯಿಲ್ ಮಾಡೋದು, ಇದೆಲ್ಲ ನೀವು ನೀಟಾಗಿ ಫಾಲೋ ಮಾಡ್ಕೊಂಡು ಬಂದರೆ ನಿಜವಾಗ್ಲೂ ಯಾವುದೇ ಒಂದು ಟ್ರೀಟ್ಮೆಂಟ್ನ ಅವಶ್ಯಕತೆಯೇ ಇಲ್ಲ. ನಿಮ್ಮ ಕೂದಲು ಸಾಫ್ಟ್, ಸಿಲ್ಕಿ, ಶೈನಿ, ಮ್ಯಾನೇಜಬಲ್ ಆಗಿ ಅದಾಗದೆ ಚೆನ್ನಾಗಿ ಚೇಂಜ್ ಆಗುತ್ತೆ. ನಂಬರ್ 1 ರೂಲ್, ಆಯಿಲ್ ಯೋರ್ ಹೇರ್ ರೆಗ್ಯುಲರ್ಲಿ ಅಂತ ಅಂದರೆ ನಿಮ್ಮ ಕೂದಲು ಒರಟಾಗಿದೆ, ಫ್ರಿಝಿ ಆಗಿದೆ, ಜಾಸ್ತಿ ಸ್ಪ್ಲಿಟ್ ಎಂಡ್ಸ್ ಇದೆ ಅಂತ ಅಂದರೆ ನೀವು ವಾರದಲ್ಲಿ ಅಟ್ಲೀಸ್ಟ್ 3 ಸರಿ ಆದರೂ ಹೇರ್ ಆಯಿಲ್ ಮಾಡಬೇಕು. ನಾನು ಹೇಳೋದೇನೆಂದರೆ ನೀವು ದಿನ ಬಿಟ್ಟು ದಿನ ಬೇಕಾದರೂ ಹೇರ್ ಆಯಿಲ್ ಮಾಡ್ಬೋದು. ರೂಲ್ ನಂಬರ್ 2, ಶ್ಯಾಂಪೂ ಅಂತ ಬಂದಾಗ ನೀವು ಒಂದು ಜೆಂಟಲ್ ಶ್ಯಾಂಪೂನ ಯೂಸ್ ಮಾಡಿ. ಜೆಂಟಲ್ ಅಂದ್ರೇನು, ಅದು ಸಲ್ಫೇಟ್ಸ್ ಇರ್ದಿರೋವಂಥ ಶ್ಯಾಂಪೂ ಇದ್ರೆ ನಿಮ್ಗೆ ಒಳ್ಳೆಯದು. ಈಗ ಸಲ್ಫೇಟ್ಸ್ ಏನು ಮಾಡುತ್ತೆ ಅಂದರೆ ಕೂದಲಲ್ಲಿ ನಿಮಗೆ ಸ್ಕ್ಯಾಲ್ಪಲ್ಲಿರುವಂಥ ನ್ಯಾಚುರಲ್ ಆಯಿಲ್ ಎಲ್ಲ
ತೆಗೆದುಬಿಡುತ್ತೆ, ಫುಲ್ ನೀಟಾಗಿ ಕ್ಲೀನ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನಿಮಗೆ ಇನ್ನೂ ಕೂದಲು ಒರಟಾಗುತ್ತೆ. ಈಗ ಫೇಸ್ ವಾಶ್ ನೀವು ಹೇಗೆ ಡಿಸೈಡ್ ಮಾಡ್ತೀರೋ ಅದೇ ರೀತಿಯಲ್ಲೇ ನೀವು ಶ್ಯಾಂಪು ಕೂಡ ಡಿಸೈಡ್ ಮಾಡಬೇಕಾಗತ್ತೆ. ಸೊ ನೀವು ಜೆಂಟಲ್ ಫೇಸ್ ವಾಶ್ ಯೂಸ್ ಮಾಡ್ತೀರಲ್ಲ, ಈಗ ಡ್ರೈ ಸ್ಕಿನ್ ಇರೋರಾಗಿದ್ದರೆ, ವೆನ್ ಇಟ್ ಕಮ್ಸ್ ಟು ಶ್ಯಾಂಪು ಆಲ್ಸೋ ನೀವು ಜೆಂಟಲ್ ಶ್ಯಾಂಪೂನೇ ಯೂಸ್ ಮಾಡಬೇಕು. ಕೆಲವೊಂದು ಆಪ್ಷನ್ಸ್ ನಾನು ಸ್ಕ್ರೀನಲ್ಲಿ ತೋರಿಸ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ. ಎಷ್ಟು ಸಾರಿ ನೀವು ತಲೆಗೆ ಸ್ನಾನ ಮಾಡಬೇಕು, ಇವಾಗ ನಿಮ್ಮ ಕೂದಲು ತುಂಬ ಡ್ರೈ ಆಗಿದೆ, ಒರಟಾಗಿದೆ ಅಂತ ಅಂದರೆ ನೀವು ವಾರದಲ್ಲಿ 2 ಬಾರಿ ಮಾತ್ರ ತಲೆಗೆ ಸ್ನಾನ ಮಾಡಿದ್ರೆ ಸಾಕು. ದಿನ ಬಿಟ್ಟು ದಿನ ಯೂಸ್ ಮಾಡೋದು, ಪದೇ ಪದೇ ನೀವು ಶ್ಯಾಂಪು ಮಾಡೋದಕ್ಕೆ ಹೋಗಬೇಡಿ. ನೀವು ಎಷ್ಟು ಸರಿ ಹೇರ್ ವಾಶ್ ಮಾಡ್ತೀರಾ ಅಷ್ಟು ಜಾಸ್ತಿ ನಿಮಗೆ ಕೂದಲಿನೂ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಯಾವ್ದು ಯೂಸ್ ಮಾಡೋದು ಗೊತ್ತಾಗ್ತಿಲ್ಲ ಅಂದರೆ ಬೇಬಿ ಶ್ಯಾಂಪೂಸ್ ಇರುತ್ತಲ್ಲ, ಬೇಬಿ ಶ್ಯಾಂಪು, ಈಗ ಜಾನ್ಸನ್ ಬೇಬಿ ಆಗಿರ್ಬೋದು, ಹಿಮಾಲಯ ಆಗಿರ್ಬೋದು, ಸೆಬಾಮೆಡ್ ಶ್ಯಾಂಪು ಆಗಿರ್ಬೋದು, ಈ ಥರ ಬೇಬಿ ಶ್ಯಾಂಪು, ಬೇಬಿ ಪ್ರಾಡಕ್ಟ್ಸ್ ಕೂಡ ನೀವು ಯೂಸ್ ಮಾಡ್ಬೋದು. ಯಾಕಂತ ಅಂದರೆ ಬೇಬಿ ಶ್ಯಾಂಪು ಬಂದು ಮೈಲ್ಡ್ ಆಗಿರುತ್ತೆ. ಆಯಿಲಿಂಗ್ ಆಯಿತು, ಆಯಿಲಿಂಗ್ ಆದಮೇಲೆ ಶ್ಯಾಂಪು ಆಯಿತು, ನೆಕ್ಸ್ಟ್ ಕಮ್ಸ್ ಕಂಡೀಷ್ನರ್ ಆರ್ ಹೇರ್ ಮಾಸ್ಕ್. ಈಗ ಕಂಡೀಷ್ನರ್ ಅಂತ ಒಂದಿದೆ, ಹೇರ್ ಮಾಸ್ಕ್ ಅಂತ ಇದೆ. ಯಾವ್ದು ಯೂಸ್ ಮಾಡಿದ್ರೆ ಒಳ್ಳೆಯದು? ಎವ್ರಿ ಟೈಮ್ ನೀವು ಹೇರ್ ವಾಶ್ ಮಾಡುವಾಗ ಕಂಡೀಷ್ನರ್ ಮಿಸ್ ಮಾಡ್ದಂಗೆ ಯೂಸ್ ಮಾಡಿ. ನೀವು ತಲೆಗೆ ಸ್ನಾನ ಮಾಡಿದಾಗೆಲ್ಲ, ಅಂದರೆ ಶ್ಯಾಂಪೂಯಿಂದ ವಾಶ್ ಮಾಡ್ಕೋತಿರಲ್ಲ, ಆಮೇಲೆ ತಕ್ಷಣವೇ ನೀವು ಕಂಡೀಷ್ನರ್ನ ಹಾಕಿ ಒಂದು 5 ನಿಮಿಷ ಬಿಟ್ಟು ಆಮೇಲೆ ತಕ್ಷಣ ಹೇರ್ ವಾಶ್ ಮಾಡಿಬಿಡ್ಬೋದು. ಹೇರ್ ಮಾಸ್ಕ್ ಬಂದು ರಿಯಲಿ ನೆಸೆಸರಿ ಫಾರ್ ಯು. ಹೇರ್ ಮಾಸ್ಕ್ ಕೂಡ ನೀವು ಯೂಸ್ ಮಾಡಲೇಬೇಕು ವಾರದಲ್ಲಿ ಒಮ್ಮೆ, ಓಕೆನಾ? ಈಗ ಕಂಡೀಷ್ನರ್ಗೂ ಹೇರ್ ಮಾಸ್ಕ್ಗೂ ಏನು ವ್ಯತ್ಯಾಸ ಅಂದರೆ, ಕಂಡೀಷ್ನರ್ ಬಂದು ಒಂಚೂರು ಇನ್ನೂ ತೆಳುವಾಗಿರುತ್ತೆ, ಜಸ್ಟ್ ಲೈಕ್ ಕ್ರೀಮ್. ಈಗ ಮಾಯ್ಶ್ಚರೈಸಿಂಗ್ ಕ್ರೀಮ್ ನೀವೇನು ಅಪ್ಲೈ ಮಾಡ್ತೀರಲ್ಲ, ಅದೇ ಥರನೇ ನಿಮ್ಮ ಕೂದಲು ಕೂಡ ನೀವು ಕ್ರೀಮ್ ಹಚ್ತಿದ್ದೀರಾ. ಸೊ ದಿಸ್ ಈಸ್ ನಥಿಂಗ್ ಬಟ್ ಕಂಡೀಷ್ನರ್. ಕಂಡೀಷ್ನರ್ ಅಂದ್ರೇ ಏನು ಅಂತ ಅಲ್ಲ. ಈಗ ನಿಮ್ಮ ಕೂದಲು ನಿಮ್ಮ ಫೇಸ್ ಡ್ರೈ ಆಗಬಾರ್ದು ಅಂತ ನೀವು ಏನು ಮಾಡ್ತೀರಾ, ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀರಲ್ಲ, ಅದೇ ಥರನೇ ಆಫ್ಟರ್ ಹೇರ್ ವಾಶ್ ನಿಮಗೆ ಕೂದಲು ರಫ್ ಆಗುತ್ತೆ. ಯಾಕಂದರೆ ಅದರಲ್ಲಿರುವಂಥ ನ್ಯಾಚುರಲ್ ಆಯಿಲ್ ಎಲ್ಲ ಕಿತ್ಕೊಂಬಂದ್ಬಿಡುತ್ತೆ. ಸೊ ದಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಯೂಸಿಂಗ್ ಕಂಡೀಷ್ನರ್. ಕಂಡೀಷ್ನರ್ ಏನು ಮಾಡುತ್ತೆ, ಆ ಒಂದು ಮಾಯ್ಶ್ಚರ್ನ ಇನ್ನೂ ಲಾಕ್ ಮಾಡುತ್ತೆ. ಅಂದರೆ ಇಟ್ ಬ್ರಿಂಗ್ಸ್ ಬ್ಯಾಕ್ ದ ಮಾಯ್ಶ್ಚರ್ ಇನ್ ಯೋರ್ ಹೇರ್. ನೀವು ಯೂಸ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಜಸ್ಟ್ ಯೂಸಿಂಗ್ ಶ್ಯಾಂಪು ಮಾಡ್ಕೊಂಡು ಬಂದ್ರಿ ಅಂತ ಇಟ್ಕೊಳ್ಳಿ, ಆಗ ಏನಾಗುತ್ತೆ, ಕೂದಲು ರಫ್ ಆಗಿರುತ್ತೆ. ಈಗ ನೀವು ಅದೇ ಶ್ಯಾಂಪು ಆದಮೇಲೆ ಕಂಡೀಷ್ನರ್ ಯೂಸ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ನಿಮ್ಮ ಕೂದಲು ಸಾಫ್ಟ್ ಆಗಿರುತ್ತೆ, ಆ ಥರ ರಫ್ ಅನ್ಸೋದಿಲ್ಲ. ಹೇರ್ ಮಾಸ್ಕ್ ಅಂದ್ರೇನು? ಹೇರ್ ಮಾಸ್ಕ್ ಕೂಡ ಕಂಡೀಷ್ನರ್ ಥರನೇ, ಬಟ್ ಕಂಡೀಷ್ನರ್ಗಿಂತಲೂ ಇನ್ನೂ ಸ್ವಲ್ಪ ಥಿಕ್ ಆಗಿರುತ್ತೆ, ಓಕೆನಾ? ಥಿಕ್ ಕ್ರೀಮ್ ಥರ. ಇದು ನಿಮ್ಗೇನು ಮಾಡುತ್ತೆ, ಇನ್ನೂ ಡಬಲ್ ಕಂಡೀಷ್ನರ್ ಏನು ಮಾಡುತ್ತೆ ಕೆಲಸ, ಅದರ ಡಬಲ್ ಕೆಲಸ ಮಾಡುತ್ತೆ ಹೇರ್ ಮಾಸ್ಕು, ಯಾಕಂದರೆ ಇದು ಇನ್ನೂ ಥಿಕ್ಕಾಗಿರೋದ್ರಿಂದ. ಸೊ ಇದನ್ನು ನೀವು ವಾರದಲ್ಲಿ ಒಮ್ಮೆ ಯೂಸ್ ಮಾಡ್ಬೋದು, ಓಕೆನಾ? ಯಾವುದಾದ್ರೂ ವೀಕೆಂಡ್ ನಿಮ್ಮ ಮನೆಯಲ್ಲಿ ಫ್ರೀ ಆಗಿರ್ತೀರಾ ಅಂದರೆ ನೀಟಾಗಿ ತಲೆಗೆ ಸ್ನಾನ ಮಾಡೋದಕ್ಕಿಂತ ಮೊದಲು ಫುಲ್ಲಾಗಿ ಕಂಡೀಷ್ನರ್ ಫುಲ್ಲಾಗಿ ಹೇರ್ ಮಾಸ್ಕ್ ಹಾಕ್ಕೊಳ್ಳಿ, ಒಂಚೂರು ಕೂದಲು ಒದ್ದೆ ಮಾಡಿಬಿಟ್ಟು ಲೆಟ್ ಇಟ್ ಸಿಟ್ ಫಾರ್ ಅಟ್ಲೀಸ್ಟ್ 30 ಮಿನಿಟ್ಸ್, ಒಂದು ಅರ್ಧ ಗಂಟೆ ಆದರೂ ಬಿಟ್ಟು, ಮ್ಯಾಕ್ಸಿಮಮ್ ಒಂದು 3/4 ಗಂಟೆ ಬಿಡ್ಬೋದು, ಬಿಟ್ಬಿಟ್ಟು ಆಮೇಲೆ ನೀಟಾಗಿ ಕೂದಲನ್ನ ತೊಳ್ಕೊಳ್ಳಿ. ಶ್ಯಾಂಪು ಏನು ಯೂಸ್ ಮಾಡಬೇಕು ಅಂತ ಇಲ್ಲ, ನೀವೇನಾದರೂ ಹೇರ್ ಮಾಸ್ಕ್ ಯೂಸ್ ಮಾಡ್ತೀರಾ ಅಂದರೆ ಅದ್ರ ಹಿಂದಿನ ದಿನವೇ ಶ್ಯಾಂಪು ಹಾಕ್ಕೊಂಡು ನೀಟಾಗಿ ಹೇರ್ ವಾಶ್ ಮಾಡಿರಿ, ಅದೇ ದಿನ ಕಂಡೀಷ್ನರ್ ಕೂಡ ಹಾಕಿರಿ. ನೆಕ್ಸ್ಟ್ ಡೇ ಹೆಂಗೋ ನಿಮ್ಮ ಸ್ಕ್ಯಾಲ್ಪ್ ನೀಟಾಗಿರುತ್ತೆ, ಒಂಚೂರು ಕೂದಲನ್ನ ಒದ್ದೆ ಮಾಡಿಬಿಟ್ಟು ಹೇರ್ ಮಾಸ್ಕ್ ಅಪ್ಲೈ ಮಾಡಿ ನೀಟಾಗಿ ಥಿಕ್ಕಾಗಿ, ಆಮೇಲೆ ನೀವು ಒಂದು ಅರ್ಧ ಗಂಟೆ ಬಿಟ್ಟು ಹೇರ್ ವಾಶ್ ಮಾಡ್ಬೋದು. ಈಗ ಹೇರ್ ಮಾಸ್ಕ್ ಆಗಿರ್ಬೋದು, ಹೇರ್ ಕಂಡೀಷ್ನರ್ ಆಗ್ಬೋದು, ನಿಮ್ಮ ಕೂದಲಿನ ಲೆಂತ್ಗೆ ಮಾತ್ರ ಹಾಕಬೇಕು, ಯಾವುದೇ ಕಾರಣಕ್ಕೂ ಸ್ಕ್ಯಾಲ್ಪಿಗೆ ಹಾಕೋಗಿಲ್ಲ. ಈಗ ಹೇರ್ ಆಯಿಲ್ ನೀವು ಹೇಗೆ ಮಾಡ್ತೀರಾ ಹೇಳಿ, ಸ್ಕ್ಯಾಲ್ಪಿಗೂ ಅಪ್ಲೈ ಮಾಡ್ತೀರಾ, ಫುಲ್ ಲೆಂತ್ಗೂ ಅಪ್ಲೈ ಮಾಡ್ತೀರಾ, ಆ ಥರ ಕಂಡೀಷ್ನರು ಹೇರ್ ಮಾಸ್ಕ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಯು ಶುಡ್ ಜಸ್ಟ್ ಯೂಸ್ ಕಂಡೀಷ್ನರ್ ಆ್ಯಂಡ್ ಹೇರ್ ಮಾಸ್ಕ್ ಓನ್ಲಿ ಆನ್ ಲೆಂತ್ಸ್ ಆಫ್ ಯೋರ್ ಹೇರ್, ಆ್ಯಂಡ್ ಮೇಕ್ ಶ್ಯೂರ್ ನೀವು ಕೂದಲಿನ ತುದಿಗೆ ಚೆನ್ನಾಗಿ ಹೇರ್ ಮಾಸ್ಕ್ ಆಗಿರ್ಬೋದು, ಹೇರ್ ಕಂಡೀಷ್ನರ್ ಆಗ್ಬೋದು ಚೆನ್ನಾಗಿ ಅಪ್ಲೈ ಮಾಡ್ತೀರಾ ಅಂತ. ಯಾಕಂದರೆ ಇಲ್ಲೇ ಜಾಸ್ತಿ ಡ್ಯಾಮೇಜ್ ಆಗೋದು. ತುಂಬ ಜನಕ್ಕೆ ನಾನು ಹೇಳಿದಾಗೆ ಇಲ್ಲಿ ದಪ್ಪ ಇರುತ್ತೆ ಕೂದಲು, ಹೋಗ್ತಾ 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 ಇಲ್ಲಿ ಸಣ್ಣ ಆಗಿಬಿಡುತ್ತೆ, ಯಾಕಂದರೆ ಇಲ್ಲಿಂದಾನೇ ಕೂದಲು ಕಟ್ಟಾಗ್ತಾ ಹೋಗುತ್ತೆ. ಸೊ ಅದಕ್ಕಾಗಿ ಏನಕ್ಕೆ ಕಟ್ಟಾಗುತ್ತೆ ಅಂದರೆ, ಬಿಕಾಸ್ ಇಟ್ ಹ್ಯಾಸ್ ನೋ ಮಾಯ್ಶ್ಚರ್. ನಾವು ಅದನ್ನು ಚೆನ್ನಾಗಿ ಹೈಡ್ರೇಟ್ ಮಾಡಿದ್ರೆ ಎಂಡ್ಸ್ನ ಸಾಫ್ಟಾಗೂ ಇರುತ್ತೆ, ಮತ್ತು ಆ ಥರ ಕಟ್ಟಾಗೋದಾಗಲಿ ಅದನ್ನು ನಾವು ಡ್ಯಾಮೇಜ್ ಅಂತೀವಿ. ಸೊ ಆ ಡ್ಯಾಮೇಜ್ ಆಗೋದು ಕೂಡ ತಡೆಯುತ್ತೆ. ಸೊ ಇವಾಗ ನಿಮ್ಗೆ ಗೊತ್ತಾಯಿತು ಅಂದ್ಕೊಳ್ತೀನಿ ಹೇರ್ ಮಾಸ್ಕ್ಗೂ ಹೇರ್ ಕಂಡೀಷ್ನರ್ಗೂ ಏನು ವ್ಯತ್ಯಾಸ ಅಂತ. ನೀವೇನಾದರೂ ಡ್ರೈ ಸ್ಕ್ಯಾಲ್ಪ್ ಅವರು ಅಂದರೆ ನಿಮ್ಮ ಕೂದಲು ರಫ್ ಆಗಿದೆ ಅಂತ ಅಂದರೆ ಯು ಶುಡ್ ಯೂಸ್ ಬೋತ್ ಕಂಡೀಷ್ನರ್ ಆ್ಯಂಡ್ ಹೇರ್ ಮಾಸ್ಕ್. ಕಂಡೀಷ್ನರ್ ಪ್ರತಿ ಸರಿ ತಲೆಗೆ ಸ್ನಾನ ಮಾಡಿದಾಗಲೂ ಯೂಸ್ ಮಾಡಿ, ಹೇರ್ ಮಾಸ್ಕ್ ವಾರಕ್ಕೆ ಒಮ್ಮೆ ಯೂಸ್ ಮಾಡಿದ್ರೆ ಸಾಕು. ಈಗ ಆಫ್ಟರ್ ಹೇರ್ ವಾಶ್ ನೀವೇನು ಮಾಡಬೇಕು ಅಂತ ಅಂದರೆ, ಕೂದಲು ಒದ್ದೆ ಇರುತ್ತಲ್ಲ,
ಟವಲಲ್ಲಿ ನೀರೆಲ್ಲ ತೇವಾಂಶ ಹೋಗ್ಬಿಡಂಗೆ ಮಾಡಿ ಇನ್ನೊಂಚೂರು ಒದ್ದೆ ಇರುತ್ತಲ್ಲ ಆಗಲೇ ನೀವು ಸಿರಮ್ ಯೂಸ್ ಮಾಡಿ. ಅಂದರೆ ಈ ಟವಲ್ ಡ್ರೈ ಹೇರ್ ಅಂತೀವಿ, ಅಂದರೆ ತೇವಾಂಶ ಇರುತ್ತೆ ಬಟ್ ತೊಟ್ಟಿಕ್ಕುವಂಥ ತೇವಾಂಶ ಇರೋದಿಲ್ಲ. ಓಕೆನಾ? ಸೊ ಈ ಥರ ಇರುವಂಥ ಕೂದಲಿಗೆ ನೀವೇನು ಮಾಡಬೇಕಂದ್ರೆ ಒಂದು ಲೀವಿನ್ ಸಿರಮ್ ಬರುತ್ತೆ, ಯೂಸ್ ಮಾಡಿ. ಲಾರಿಯಲಲ್ಲಿ ಇರುತ್ತೆ ಎಕ್ಸ್ಟ್ರಾಡಿನರಿ ಆಯಿಲ್ ಹೇರ್ ಸಿರಮ್ ಅಂತ, ನಾನು ಅದನ್ನೇ ಯಾವಾಗಲೂ ಯೂಸ್ ಮಾಡೋದು. ಇಲ್ಲಾಂದರೆ ಲಾರಿಯಲಲ್ಲೇ ಬೇರೆ ಇನ್ನೊಂದು ರೇಂಜು ಬರುತ್ತೆ, ನೀವು ಅದನ್ನು ಯೂಸ್ ಮಾಡ್ಬೋದು. ಅಥವಾ ಲಿವಾನ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಬಟ್ ನಾನೇನು ಹೇಳ್ತೀನಿ ಅಂತ ಅಂದರೆ ಈ ಒಂದು ಲಾರಿಯಲ್ ಎಕ್ಸ್ಟ್ರಾಡಿನರಿ ಆಯಿಲ್ ಹೇರ್ ಸಿರಮ್ಮೇ ನಿಮ್ಗಾದರೆ ಯೂಸ್ ಮಾಡಿ. ಫುಲ್ ಲಿವಿನ್ ಸಿರಮ್. ಸೊ ಈಗ ಸಿರಮ್ ಏನಕ್ಕೆ ಅಂತ ಅಂದರೆ ಆ ಒಂದು ಮಾಯ್ಶ್ಚರ್ ಹಾಗೇ ಲಾಕ್ ಮಾಡುತ್ತೆ, ಕೂದಲು ಸಾಫ್ಟಾಗಿರುತ್ತೆ ಮತ್ತು ಸಿಕ್ಕಾಗ್ದಿರಾಗ ನೋಡ್ಕೊಳ್ಳುತ್ತೆ. ಈಗ ನೀವು ಸ್ಕಿನ್ನಿಗೆ ಹೇಗೆ ಮಾಯ್ಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ ಹೇಳಿ, ಬಿಕಾಸ್ ಸನ್ ಪ್ರೊಟೆಕ್ಷನ್ ಆಗಿ, ಅದೇ ಥರನೇ ಈ ಒಂದು ಹೇರ್ ಸಿರಮ್ ಕೂಡ ಕೆಲಸ ಮಾಡುತ್ತೆ. ಕೂದಲು ಡ್ಯಾಮೇಜ್ ಆಗ್ದಿರಂಗೆ ನೋಡ್ಕೊಳ್ಳುತ್ತೆ ಮತ್ತು ಕೂದಲು ಶೈನಿ ಆಗಿರುತ್ತೆ. ಮತ್ತು ನಿಮ್ಗೇನು ಹೇಳೋದು, ಆ ಒಂದು ಸನ್ ಡ್ಯಾಮೇಜ್ ಆಗೋದಿಲ್ಲ. ಇವಾಗ ನೀವು ಹೊರಗಡೆ ಹೋಗ್ತೀರಾ, ಕೂದಲೆಲ್ಲ ಹಾರಾಡ್ತಿರುತ್ತೆ, ಟೂ ವೀಲರಲ್ಲಿ ಹೋಗ್ತಿದ್ದೀರಾ ಅಂತ ಇಟ್ಕೊಳ್ಳಿ, ಕೂದಲೆಲ್ಲ ಹಾರಾಡ್ತಿರುತ್ತೆ. ಆಗ ಸನ್ ಡ್ಯಾಮೇಜಿಂದ ಕೂಡ ಫಿಟ್ನೆಸ್ನ ಮತ್ತು ಆ ಡ್ಯಾಮೇಜ್ನ ಕೂಡ ಕಂಟ್ರೋಲ್ ಮಾಡುತ್ತೆ. ಮತ್ತು ನೀವೇನಾದರೂ ಈ ಒಂದು ಹೀಟ್ ಟೂಲ್ಸ್ ಅಂದರೆ ಹೇರ್ ಡ್ರೈಯರ್ ಯೂಸ್ ಮಾಡ್ತೀರಾ, ಸ್ಟ್ರೈಟ್ನರ್, ಕರ್ಲರ್ ಏನಾದರೂ ಯೂಸ್ ಮಾಡ್ತೀರಾ ಅಂತ ಅಂದರೆ ಅದರಿಂದ ಆದಷ್ಟು ದೂರ ಇರಿ, ಯಾಕಂದರೆ ಇನ್ನೂ ಸಾಕಷ್ಟು ಡ್ಯಾಮೇಜ್ ಉಂಟು ಮಾಡುತ್ತೆ. ಹೇರ್ ಸಿರಮ್ ಯೂಸ್ ಮಾಡಿ ಕೂದಲು ಡ್ರೈ ಆದಮೇಲೆ ಯು ಕ್ಯಾನ್ ಯೂಸ್ ಹೀಟ್ ಟೂಲ್ಸ್ ಅಂದರೆ ಸ್ಟ್ರೈಟ್ನರ್, ಕರ್ಲರ್ಸು. ಬಟ್ ನಾನು ಸಜೆಸ್ಟ್ ಮಾಡೋದೇನೆಂದರೆ ಪದೇ ಪದೇ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಈ ಎಲ್ಲ ವಿಷಯ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಕರೆಕ್ಟಾದಂಥ ಪ್ರಾಡಕ್ಟ್ಸ್ನ ಚೂಸ್ ಮಾಡಿ. ನಾನು ಹೇಳಿದ್ದಾಗೆ ಹೇರ್ ಕೇರ್ ರುಟೀನ್ ಫಾಲೋ ಮಾಡಿ. ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಕೂದಲು ಹೇಗೆ ಚೇಂಜ್ ಆಗುತ್ತೆ ನೀವೇ ನೋಡಿ ಆಮೇಲೆ ನನಗೆ ಕಮೆಂಟ್ ಮಾಡ್ತೀರಾ. ಸೊ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಒಂದೇ ಸರಿ ನೀವು ಯೂಸ್ ಮಾಡಿಬಿಟ್ರಿ ಅಂತ ರಿಸಲ್ಟ್ ಬಂದ್ಬಿಡೋದಿಲ್ಲ. ನಾನು ಹೇಳಿದ್ದಾಗೆ ಒಂದು ವಾರ ಕಳೀತಾ ನೀವೇ ಆ ಒಂದು ಇಂಪ್ರೂವ್ಮೆಂಟ್ ನೋಡ್ತೀರಾ. ಸೊ ಈಗಂತ ಹೇಳ್ತಾ ಗೈಸ್ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತಿದ್ದೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳುವ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.